ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮದುವೆ ಮನೆಯ ಸ್ಟೈಲಿಯ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಣ. ಒಂದು ಸಲ ಮಾಡ್ಕೊತೀನಿ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಬನ್ನಿ ಈ ಮಶ್ರೂಮ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಮಶ್ರೂಮ್ ದಮ್ ಬಿರಿಯಾನಿ ಮಾಡೋಕ್ಕೆ 1 ಕಪ್ಪು ಈರುಳ್ಳಿ, 1 ಕಪ್ಪು ಟೊಮ್ಯಾಟೊ, ಬಟಾಣಿ, ಮಶ್ರೂಮ್ 2 ಪಾಕೆಟು, 1 ಕಪ್ಪು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ ಪುದೀನನ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ಒಗ್ಗರಣೆ ಮಾಡೋದಕ್ಕೆ ಒಂದು ದಪ್ಪ ಇರುವಂಥ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಳ್ಳಿ. 1 ಟೀ ಲೋಟದಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀವಿ. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ತೊಗೊಂಡಿರೋದು. ಅದಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಕಟ್ ಮಾಡ್ಕೊಳಂಗಿದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಉಂಡೆನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಎಲ್ಲ ಸಿಡಿತದೆ, ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡಿದ್ದೀವಿ ನಾವು. ಈ ಹಸಿಮೆಣಸಿನ್ಕಾಯಿ ಸಿಡಿದದಲ್ವ, ಅದಕ್ಕೋಸ್ಕರ ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಡಿದೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಎಲ್ಲ ನೋಡಿ ಈ ರೀತಿ ಸಿಡಿತಾ ಇದೆ ಹಸಿಮೆಣಸಿನ್ಕಾಯಿ ಎಲ್ಲ. ಈಗ ಎಲ್ಲ ಸಿಡಿದಾಗಿದೆ ಹಸಿಮೆಣಸಿನ್ಕಾಯಿ ಎಲ್ಲ. ಈಗ 1 ಬೌಲಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ. 1 ಕಪ್ಪಿನಷ್ಟು ಈರುಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ. ಈಗ 1 ಬೌಲಷ್ಟು ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಟೊಮ್ಯಾಟೊನೂ ಸಹ 1 ಬೌಲಷ್ಟು ಪುದೀನನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಬೌಲಷ್ಟು ಬಟಾಣಿ ಕಾಳನ್ನ ತೊಗೊಂಡಿದ್ವಿ. ಯಾವುದಾದ್ರೂ ತೊಗೊಳ್ಳಿ ಬಟಾಣಿ ಕಾಳು. ಬಟಾಣಿ ಕಾಳಿದ್ರೆ ಬಟಾಣಿ ಹಾಕ್ಕೊಳ್ಳಿ, ಇಲ್ಲ ಅವರೆಕಾಯಿ ಇದ್ದರೆ ಅವರೆಕಾಯಿದ್ರು ಸೇರಿಸ್ಕೊಳ್ಳಿ. 1 ಬೌಲಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡು ಎಲ್ಲವನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ 1-2 ನಿಮಿಷ ಕಾಲ. ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 2 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ವಿ. 2 ಗ್ಲಾಸ್ ಅಕ್ಕಿಗೆ, 2 ಲೋಟದಷ್ಟು ಅಕ್ಕಿಗೆ 2 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಈ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ ಬೇಗ ಸಾಫ್ಟಾಗಿ ಹೋಗುತ್ತೆ ಈ ಟೊಮ್ಯಾಟೊ ಎಲ್ಲ. ಅದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಂಡ್ಬಿಡಿ. ಈ ರೀತಿ ಅಕ್ಕಿನ ನೆನೆಯೋಕೆ ಹಾಕ್ಕೊಳ್ಳಿ. ಒಂದು ½ ಅನ್ ಅವರ್ ಮುಂಚೆನೇ ಅಕ್ಕಿನ ನೆನೆಯೋಕೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು 3-4 ಸಲ ಚೆನ್ನಾಗಿ ಅಕ್ಕಿನ ತೊಳ್ಕೊಂಡು ತೊಗೊಳ್ಳಿ. ಒಂದು ಸ್ಟೌವಲ್ಲಿ, ಇನ್ನೊಂದು ಸ್ಟೌವಲ್ಲಿ ಬಿಸಿನೀರನ್ನ ಕಾಯೋಕೆ ಇಡಿ. ಆಗ ಬೇಗ ಬಿರಿಯಾನಿ ರೆಡಿಯಾಗೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪು ಹಾಕಿದ್ವಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ ಪಾಕೆಟು ಇತ್ತಲ್ವ, ಅದನ್ನು ಚೆನ್ನಾಗಿ ಮಶ್ರೂಮ್ನೆಲ್ಲ ಚೆನ್ನಾಗಿ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು 1-2 ಸಲ ತೊಳ್ಕೊಂಡು ಉಪ್ಪು ನೀರಲ್ಲಿ, ಆಮೇಲಕ್ಕೆ ಪ್ಲೇನ್ ನೀರಲ್ಲೇ 3 ಸಲ ತೊಳ್ಕೊಂಡು ಚೆನ್ನಾಗಿ ತೊಗೊಬೇಕು. ಮಶ್ರೂಮ್ನ ಕ್ಲೀನ್ ಮಾಡ್ಕೊಂಡು ತೊಗೊಳ್ಳಿ. ಈಗ 2 ಪಾಕೆಟ್ ಮಶ್ರೂಮ್ನ ಸೇರಿಸ್ಕೊಂಡಿದ್ದೀವಿ. 1 ಲೋಟ ಅಕ್ಕಿಗೆ 1 ಪಾಕೆಟು ಮಶ್ರೂಮು, 2 ಲೋಟ ಅಕ್ಕಿಗೆ 2 ಪಾಕೆಟ್ ಮಶ್ರೂಮು. ಈಗ 2 ಲೋಟದಷ್ಟು ಅಕ್ಕಿನ ನೆನೆಯೋಕೆ ಹಾಕ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಬಿಡಿ. ಈ ರೀತಿ ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ ಎಲ್ಲ. ನೆನಿಬೇಕು,
ಅಕ್ಕಿ ನೆನಿಬೇಕು. ಮಶ್ರೂಮ್ ಮಾಡೋಕ್ಕೆ ಒಂದು 10 ನಿಮಿಷದ ಮುಂಚೆನೇ ಅಕ್ಕಿನ ನೆನೆಯೋಕೆ ಹಾಕ್ಕೊಡಿ. ಆಗ ಬೇಗನೂ ಈಸಿಯಾಗಿ ಹೋಗುತ್ತೆ, ಬೇಗನೂ ರುಚಿಯಾಗೂ ಬರ್ತದೆ, ತುಂಬ ಚೆನ್ನಾಗಿ ಆಗುತ್ತೆ, ಉದುರಾಗಿ ಬರ್ತದೆ ಆ ಬಿರಿಯಾನಿನೂ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಮನೆಯಲ್ಲೇ ಇರುವಂಥ ಗರಂ ಮಸಾಲ ಪೌಡ್ರು, ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ತೊಗೊಳ್ಳಿ ಗರಂ ಮಸಾಲ ಪೌಡ್ರು, ಒಟ್ಟಿನಲ್ಲಿ ಗರಂ ಮಸಾಲ ಪೌಡ್ರು ಸೇರಿಸ್ಕೊಳ್ಳಿ. ಈಗ ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ಪೂನಷ್ಟು ಧನಿಯಾ ಪುಡಿ ನೋಡಿ, 2 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ. ಇಷ್ಟೇ, ನಾವು ತೋರಿಸ್ಕೊಟ್ಟಿರೋ ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ, ಆಗ ಬಿರಿಯಾನಿ ಸೂಪರಾಗಿ ಬರ್ತದೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅಳತೆಗೆ ತಕ್ಕಂಗೆ ನೀರನ್ನ ಸೇರಿಸ್ಕೊಳ್ಳಿ. ಹಳೆ ಅಕ್ಕಿ ಇದ್ದರೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. 1 ಲೋಟ ಅಕ್ಕಿಗೆ ಇಲ್ಲಿ ನಾನು 6 ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ 6 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿರೋದಾಗೈತೆ. ಈಗ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 10 ನಿಮಿಷ ಕಾಲ, 10 ರಿಂದ 15 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀವಿ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಸೇರಿಸ್ಕೊಳ್ಳಿ, 2 ಸ್ಪೂನಷ್ಟು. ಒಂದು 10 ರಿಂದ 15 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ಆಗುತ್ತೆ. ಈ ರೀತಿ ನೀರೆಲ್ಲ ಡ್ರೈ ಆಗ್ತಾ ಬಂದಾಗ ಒಂದು ಸ್ವಲ್ಪ ತಿರುಗಿಸ್ಕೊಡಿ, ಜಾಸ್ತಿ ತಿರುಗಿಸ್ಕೊಡ್ಬಾರ್ದು, ನೀಟಾಗಿ ಈ ರೀತಿ ತಿರುಗಿಸ್ಕೊಡಿ. ಈ ರೀತಿಯಾಗಿ ತಿರುಗಿಸ್ಕೊಟ್ಟು ಒಂದು 10 ನಿಮಿಷದಿಂದ 15 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಮಾಡಿಬಿಟ್ಟಿಕ್ಕಿ ದಮ್ ಆಗೋಗುತ್ತೆ. ಅವಾಗ ನೋಡಿ, ಇವಾಗ ನೀರೆಲ್ಲ ಡ್ರೈ ಆಗಿದೆ. ಈಗ ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ರೈಸ್ ಎಲ್ಲ ದಮ್ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ಆಗಿದೆ. ಈ ರೀತಿಯಾಗಿ ನೋಡಿ, ಉದುರಾಗಿ ಆಗಿದೆ. ನೋಡಿ, ಮದುವೆ ಮನೆಯ ಸ್ಟೈಲಿಯ ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ಈಗಲೇ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ನೋಡಿ, ಮದುವೆ ಮನೆಯ ಸ್ಟೈಲಿಯ ಮಶ್ರೂಮ್ ದಮ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.